ಈ ಕಾಂಗ್ರೆಸ್ ಗೌರ್ಮೆಂಟ್ಗೆ ಏನಾಗಿದೆ ಗೊತ್ತಿಲ್ಲ. 5 ಫ್ರೀ ಯೋಜನೆಗಳಿಂದ ಜೊತೆಗೆ ಬಂದರು, 136 ಸೀಟ್ ಕೂಡ ಬಂತು, ಭರ್ಜರಿಯಾಗಿ ಅಧಿಕಾರ ಶುರು ಮಾಡಿದರು. ಆದರೆ ಇದೀಗ ಒಮ್ಮೆ ವಕ್ಫ್, ಇದಾದ ನಂತರ BPL ಕಾರ್ಡ್. ಅಕ್ಕಿ ಕೊಟ್ಟಿದ್ದು ನಿಜ, ರಾಮ ಹೇಳ್ತಾರೆ ಅಕ್ಕಿ ಕೊಟ್ಟಿದ್ದೆ ನಾನು ಅಂತೇಳಿ. ಹೌದು, 7 kg, ಆ ನಂತರ ಈಗ 10 kg, ನಂತರ ಗೌರ್ಮೆಂಟ್ ನಡುವೆ ಕಿರಿಕಿರಿ ಆಯಿತು. ಆದರೂ 5 kg ಕೊಡ್ತೀವಿ, ದುಡ್ಡು ಕೊಡ್ತೀವಿ, ಎಲ್ಲವೂ ನಡೀತಾ ಇದೆ. ಆದರೆ ಅದನ್ನು ಪಡ್ಕೋಬೇಕು ಅಂತಂದರೆ ಕಾರ್ಡ್ ಬೇಕು, ರೇಷನ್ ಕಾರ್ಡ್ ಬೇಕು. ರೇಷನ್ ಕಾರ್ಡ್ ಬೇಕು ಅಂತಂದರೆ BPL ಕಾರ್ಡ್ ಬೇಕು. ಕೆಲವರು BPL ಕಾರ್ಡ್ಗಳನ್ನು ಶ್ರೀಮಂತರು ಮಿಸ್ಯೂಸ್ ಮಾಡ್ತಾ ಇದ್ದಾರೆ ಅಂತ ಆರೋಪ. ಓಕೆ, ಅಂಥದ್ರನ್ನ ತಡೆ ಹಾಕಿ. ಆದರೆ ಒಂದು 21 ಲಕ್ಷ BPL ಕಾರ್ಡ್ ರದ್ದಾಗಿದೆ. ಅದರಲ್ಲಿ ಅನೇಕರು ಬಡವರಿದ್ದಾರೆ. ಅಂಥವ್ರು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. BPL ಕಾರ್ಡ್ ಬಡವರ ಸಂಜೀವಿನಿ. ಇದೇ ಕಾರ್ಡ್ಗೆ ಸರ್ಕಾರ ಈಗ ಕತ್ತರಿ ಹಾಕ್ತಾ ಇದೆ. ಕಾರ್ಡ್ ಕಳ್ಕೊಂಡು ಜನರು ಕಣ್ಣೀರು ಹಾಕ್ತಾ ಇದ್ದಾರೆ, ಶಾಪ ಹಾಕ್ತಾ ಇದ್ದಾರೆ. ಸಿದ್ದರಾಮಯ್ಯನವ್ರ ಹತ್ರ ಕೇಳಿದರೆ ಇಲ್ಲ, ಕ್ಯಾನ್ಸಲ್ ಮಾಡಲ್ಲ ಅಂತಿದ್ದಾರೆ. ಮತ್ತೊಂದು ಕಡೆ ಯಾರು KH ಮುನಿಯಪ್ಪ ಕೇಳಿದರೆ ಯಾವುದೇ ಕಾರಣಕ್ಕೂ ಕ್ಯಾನ್ಸಲ್ ಮಾಡಲ್ಲ ಅಂತಿದ್ದಾರೆ. ಬಟ್ ಇದೇನು ಕತೆ? ಯಾರಿದನ್ನು ಕಣ್ಣೆತ್ತಿ ನೋಡಬೇಕು? ಈ ರಿಪೋರ್ಟ್ ಇಲ್ಲಿದೆ ನೋಡಿ. ಬಡವರ BPL ಕಾರ್ಡ್ಗೆ ಸರ್ಜರಿ. ಕಾರ್ಡ್ ಕಳೆದುಕೊಂಡವರ ಕಣ್ಣೀರ ಕತೆ. ಕಾರ್ಡ್ ಬಡತನ ರೇಖೆಗಿಂತ ಕಡಿಮೆ ಇರೋರ ಪಾಲಿನ ಸಂಜೀವಿನಿ. ಇದೇ ಕಾರ್ಡನ್ನ ನಂಬಿ ಅದೆಷ್ಟೋ ಬಡ ಜನ ಜೀವನ ನಡೆಸ್ತಾರೆ. ತಿಂಗಳಾದ್ರೆ ಪಡಿತರ ಪಡೆಯುವುದಕ್ಕೆ ಕಾಯ್ತಾ ಕುಳಿತಿರ್ತಾರೆ. ಇದೇ ಕಾರ್ಡ್ಗೆ ಈಗ ಸರ್ಕಾರ ಸರ್ಜರಿ ಮಾಡ್ತಾ ಇದೆ. ರಾಜ್ಯದ ಹಲವು ಕಡೆ BPL ಕಾರ್ಡ್ ರದ್ದಾಗಿರುವ ಸುದ್ದಿ ಕೇಳಿ ಜನ ಶಾಕ್ ಆಗಿದ್ದಾರೆ. ಸರ್ಕಾರದ ವಿರುದ್ಧ ಹಿಡಿ ಶಾಪ ಹಾಕ್ತಿದ್ದಾರೆ. BPL ಕಾರ್ಡ್ ರದ್ದಾಗಿದ್ದಕ್ಕೆ ಬಿಕ್ಕಿ ಬಿಕ್ಕಿ ಅತ್ತ ಮಹಿಳೆ. ನಮ್ಗೆ ತಂದಾಕವ್ರು ಯಾರು ಇಲ್ಲ. ಈಗ ರೇಷನ್ ಕಾರ್ಡ್ ರದ್ದಾಗೈತಿ. ನಮ್ಗೆ ದಯವಿಟ್ಟು ರೇಷನ್ ಬೇಕು. ಒಮ್ಮೆಯನ್ನ ಬಿಟ್ಟಿಲ್ಲ ಸರ್, ನಾನು ರೊಕ್ಕ ತಗೊಳಂಗಿಲ್ಲ. ನಾನು ಇನ್ನು ಮಂದಿನ ಕೇಳಿ ರೊಕ್ಕ ಹಾಕಿ ಇಸ್ಕೊಂತೀನಿ ರೀ, ನಮಗೆ ಕೊಡ್ರಿ ಅಂತಂದು. ನಾವು ಒಮ್ಮೆ ರೇಷನ್ ಬಿಟ್ಟಿಲ್ಲ. ಕಾರ್ಡ್ ಬಂದಿಷ್ಟು ದಿನ ಆಗೈತ್ರಿ, 1 ತಿಂಗಳನ್ನ ನಮ್ಮ ರೇಷನ್ ಬಿಟ್ಟಿದ್ದೇ ಇಲ್ಲ ಸರ್. ಫುಟ್ಪಾತ್ ವ್ಯಾಪಾರಿಗೆ APL ಶಾಕ್. ಫುಟ್ಪಾತ್ ಜೀವನ ಮಾಡೋರು ನಾವು, ತಿಂಡಿಗಳು ವ್ಯಾಪಾರ ಮಾಡ್ಕೊಂಡ್ರು ನಾವು. ನಮ್ಮ ಪರಿಸ್ಥಿತಿ ಇದೆ ಸರ್. ಪ್ರತಿ ತಿಂಗಳು ಎಷ್ಟು ಸರ್ ಎಷ್ಟು ಅಕ್ಕಿ ಕೊಡ್ತಿದ್ರು ಅಂತೇಳಿ? ನಮಗೆ 25 kg ಅಕ್ಕಿ ಬರೋದು ಸರ್. 5 ಜನ ಇದ್ದೀವಿ ನಾವು. KG ಒಬ್ಬರಿಗೆ 5 kg ಕಡೆಯಿಂದ 25 kg ಬರೋದು ಸರ್. ಬಸ್ ಡ್ರೈವರ್ BPL ಕಾರ್ಡ್ ರದ್ದು. ನಾನು ಬಸ್ ಡ್ರೈವರ್ ಆಗಿದ್ದೀನಿ ಸರ್. ಪ್ರೈವೇಟ್ ಟ್ರಾವೆಲ್ಸ್ ಬಸ್ನಲ್ಲಿ ಡ್ರೈವರ್ ಆಗಿ ಕೆಲಸ ಮಾಡಕತ್ತೀನಿ. ಈಗ ನಾವಿರೋದು ಮನೆಗೆ 3 ಸರ್. BPL ಕಾರ್ಡ್ ಒಂದು 10-15 ವರ್ಷ ಆಯ್ತು ಸರ್ ನಮಗೆ ಮಾಡಿ. ಆವಾಗಲಿದ್ದೇನು ತೊಂದರೆ ಇಲ್ಲ ಸರ್. ಈಗ 3 ತಿಂಗಳಾಯ್ತು ಸರ್, ರದ್ದು ಮಾಡಿಬಿಟ್ರು ಸರ್. ಯಾಕಂತಂದ್ರೆ ಅವ್ರೇನು APL ಕನ್ವರ್ಟ್ ಆಗೈತೆ ನಿಮ್ಮದು, ನೀವೇನು ಟ್ಯಾಕ್ಸ್ ಕಟ್ಟಿರ ಅಂತಾರೆ ಸರ್. ನಾವು ಡ್ರೈವರ್ ಕೆಲಸ ಮಾಡಿ ನಾನೆಲ್ಲಿದ್ದ ಟ್ಯಾಕ್ಸ್ ತಂದುಕೊಳ್ಳಿ ಸರ್. ನಮ್ಗೆ ತಿಂಬಾಕೆ ಭಾಳ ಕಷ್ಟ ಆಗೈತೆ ಸರ್. ಈಗ ಕಾರ್ಡ್ ತೆಗೆದುಕೊಂಡಿದ್ದಕ್ಕೆ BPL ಕ್ಯಾನ್ಸಲ್. ಬಂದಿದ್ದಕ್ಕೆ ಕಾರ್ಡ್ ಕ್ಯಾನ್ಸಲ್ ಆಗಿದೆ ಅಂತ ಹೇಳಿದ್ರು. ಕಾರ್ಡ್ ಕ್ಯಾನ್ಸಲ್ ಆಗಿದೆ ಅಂತ ಅಂದ್ರೆ ನಮಗೆ ಒಂಥರ ಶಾಕ್ ಆಯ್ತು. ಯಾಕಂತ ಅಂದ್ಬಿಟ್ಟು ಫುಡ್ ಆಫೀಸ್ಗೆ ಹೋಗಿ ಹೇಳಿದಕ್ಕೆ ಕಾರ್ ಇದೆ ಅದಕ್ಕೋಸ್ಕರ ಕ್ಯಾನ್ಸಲ್ ಮಾಡಿದ್ದೀವಿ, ಇಲ್ಲ IT ರಿಟರ್ನ್ಸ್ ಇರ್ಬೋದು, ಅದಕ್ಕೆ ಒಂದೊಂದಕ್ಕೆ ಒಂದೊಂದು ಕಾರಣಗಳು ಹೇಳ್ತಾರೆ. ಈ ಕಾರ್ ಇದೆ ಅನ್ನೋ ಕಾರಣಕ್ಕೆ ಕಾರ್ಡ್ ಕ್ಯಾನ್ಸಲ್ ಮಾಡ್ತಾರೆ ಅಂದ್ರೆ ಸರ್, ಇವಾಗ ಬಡವರು ಸಹ ಕಾರ್ ಇಟ್ಕೊಂಡಿರ್ತಾರೆ. ಯಾವ ಕೂಲಿ ಮಾಡೋ ಗಾರೆ ಕೆಲಸ ಮಾಡೋರು ಸಹ ಕಾರ್ ಇಟ್ಕೊಂಡಿರ್ತಾರೆ. ಎಲ್ಲ ಏನು ಶೋರೂಮ್ ಅಲ್ಲೇ ತಗೊಂಡಿರಲ್ಲ, ಎಲ್ಲರೂ ಸೆಕೆಂಡ್ ಹ್ಯಾಂಡ್ ತಗೊಂಡಿರ್ತಾರೆ ಸರ್. ಸೆಕೆಂಡ್ ಹ್ಯಾಂಡ್ 20,000ಕ್ಕೂ ಕಾರ್ ಸಿಗುತ್ತೆ. ರೇಷನ್ ಅಂಗಡಿಗೆ ಬಂದ ರೈತನಿಗೆ ಶಾಕ್. ರೇಷನ್ ಕಾರ್ಡ್ ರದ್ದಾಗಿದೆ ಅಂತ ಹೇಳಿ ಬ್ಲಾಕ್ ಆಗಿದೆ ಅಂತ ತೋರ್ಸಾತೈತ್ರಿ. ಪ್ರತಿ ತಿಂಗಳ ಬಂದ ನಾ ರೇಷನ್ ಹೋಗ್ತೀನಿ ಇಲ್ಲಿ. ಈಗ ಬಂದ್ ಕೂಡಲೇ ಹಿಂಗ ನಾವು ದುಡ್ಡು ತಿನ್ನೋರ ದಿನನಿತ್ಯದ ಕೆಲ್ಸದ ಮೇಲೆ ಮನ್ಯಾಗ 3 ಮಕ್ಳು, ಗಂಡ ಹೆಂಡತಿ, ನಮ್ ತಾಯಿ ಇರ್ತಾರ. ಬಡವರು ಏನ್ ಮಾಡೋದು ಸ್ವಾಮಿ? ಕಾರ್ಡ್ ರದ್ದಾಗೈತೆ ಅಂತ ಹೇಳತ್ತಾರ್ರಿ ಸರ್. ಹೋಗಿ ವಾಪಸ್ ಬಂದೀವ್ರಿ. ಎಬ್ಬಟ್ ಹಚ್ಚಿದ್ರ ಕಾರ್ಡ್ ರದ್ದಾಗೈತೆ ಅಂದ್ರಿ. ನಮ್ದು ಬಡವ್ರಿಗೆ ಹಿಂಗ್ ಮಾಡಿದ್ರ ನಾವೇನ್ ನಮ್ಮ ಮನ್ಯಾಗ ಮನಿ ಇಲ್ರಿ. ನಮ್ಗೆ ಮನಿ ಐತಿ, ಇದಿಲ್ಲ, ಹಂಚೆಲ್ಲ ಸೋರ್ತೈತಿ, ಸೈಕಲ್ ಇಲ್ಲ, ಏನಿಲ್ಲ. ನಮ್ಮ್ಯಾಗ ಹಿಂಗ್ ಯಾಕೆ ಮಾಡ್ಯಾರ ಅಂತ. ರೇಷನ್ ಕೊಡಿ ಅಂದ್ರೆ ಜಾತಿ ಆದಾಯ ಕೇಳ್ತವ್ರೆ. ನಮ್ಗೆ ಜಾತಿ ಆದಾಯ ಏನ್ ಸಂಬಂಧ? ನಾವು ರೇಷನ್ ಕಾರ್ಡ್ ಮಾಡ್ಸಿವಲ್ಲ, ನಮ್ಗೆ ರೇಷನ್ ಕಾರ್ಡ್ಗೆ ಕೊಡ ಅಂತಂದ್ರೆ ಜಾತಿ ಆದಾಯ ಏನ್ ಸಂಬಂಧ? ಇದ್ರಾಗ ಜಾತಿಯಲ್ಲಿ ಬಂದೈತೆ. ನಮ್ಗೆ ರೇಷನ್ ಬೇಕು ಸರ್. ರೇಷನ್ ಒಳಗ ಜಾತಿ ಆದಾಯ ಎದಕ್ ಬೇಕು ಸರ್? ಜಾತಿ ಆದಾಯ ಅಂತ ಎದಕ್ ಮಾಡ್ಯಾರಿ ಸರ್ ಇವರು? ರೇಷನ್ ಕಾರ್ಡ್ ಮಾಡ್ಬಾರ್ದಿತ್ತು, ಜಾತಿ ಆದಾಯ ಕೇಳ್ಬೇಕಂದ್ರೆ ಸರ್.
ನಮ್ಗೆ ಜಾತಿ ಬ್ಯಾಡ್ರಿ, ನಮ್ಗೆ ಏನು ಇಲ್ಲ. ನೀವು ರೇಷನ್ ಕೊಡ್ಬೇಕಂತ ರೂಲ್ಸ್ ಬಂದಿದ್ರೆ ನಮ್ಗೆ ರೇಷನ್ ಸಿಗ್ಬೇಕ್ರಿ ಸರ್. ಬಿಪಿಎಲ್ ಕಾರ್ಡ್ ರದ್ದಾಗಿದ್ದಕ್ಕೆ ರಾಜ್ಯದಾದ್ಯಂತ ಮಹಿಳೆಯರು ರೊಚ್ಚಿಗೆದ್ದಿದ್ದಾರೆ. ಕೂಡಲೇ ಸರ್ಕಾರ ನಿಜವಾದ ಫಲಾನುಭವಿಗಳಿಗೆ ಅನ್ಯಾಯ ಆಗದಂತೆ ನೋಡ್ಕೊಳ್ಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇನ್ನು ರಾಜ್ಯದಲ್ಲಿ ಬಿಪಿಎಲ್ ಕಾರ್ಡ್ ರದ್ದು ರಾಜ್ಯಕ್ಕೆ ಜೋರಾಗ್ತಾ ಇದೆ. ಸಿಎಂ ಆದೇಶದ ಮೇಲೆ ಬಿಪಿಎಲ್ ಕಾರ್ಡ್ ರದ್ದು ಮಾಡಲಾಗ್ತಾ ಇದೆ ಅಂತ ಆರ್ ಅಶೋಕ್ ವಿಪಕ್ಷ ನಾಯಕ ಗುಡುಗಿದ್ದಾರೆ. ಹಿಂದೂಗಳನ್ನೇ ಟಾರ್ಗೆಟ್ ಮಾಡಿ ಬಿಪಿಎಲ್ ಕಾರ್ಡ್ ಕ್ಯಾನ್ಸಲ್ ಮಾಡಲಾಗ್ತಾ ಇದೆ ಅಂತ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಹೊಸ ಬಾಂಬ್ ಸಿಡಿಸಿದ್ದಾರೆ. ರಿಪೋರ್ಟ್. ಬಿಪಿಎಲ್ ಕಾರ್ಡ್ ರದ್ದು, ಟಾರ್ಗೆಟ್ ಹಿಂದೂ. ಸರ್ಕಾರದ ವಿರುದ್ಧ ಯತ್ನಾಳ್ ಹೊಸ ಬಾಂಬ್. ರಾಜ್ಯದಲ್ಲಿ ಬಿಪಿಎಲ್ ಕಾರ್ಡ್ ರದ್ದು ಕೋಲಾಹಲ ಎಬ್ಬಿಸಿದೆ. ಆಪರೇಷನ್ ಬಿಪಿಎಲ್ ಕಾರ್ಡ್ಗೆ ಜನಾಕ್ರೋಶವು ವ್ಯಕ್ತವಾಗ್ತಾ ಇದೆ. ಇದೆಲ್ಲದರ ಮಧ್ಯೆ ಹಿಂದೂಗಳನ್ನೇ ಟಾರ್ಗೆಟ್ ಮಾಡಿ ಬಿಪಿಎಲ್ ರದ್ದು ಮಾಡಲಾಗ್ತಾ ಇದೆ. ವಿಜಯಪುರ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಈ ರೀತಿ ಹೊಸ ಬಾಂಬ್ ಅನ್ನು ಸಿಡಿಸಿದ್ದಾರೆ. ಈಗ ನೋಡ್ರಿ, ಕೆಲವೊಂದು ಇದಕ್ಕೆ ಅನಿವಾರ್ಯವಾಗಿ ಪ್ಯಾನ್ ಕಾರ್ಡ್ ತಗೋಬೇಕು ಅಂತ ಹೇಳಿ ಬಂದಿರ್ತದೆ, ಅದಕ್ಕೆ ಅಪ್ಲಿಕೇಶನ್ ಕೊಟ್ಟಿರ್ತಾರೆ. ಇವ್ರು ಟಾರ್ಗೆಟ್ ಹಿಂದೂಗಳದಾರೆ. ಹಿಂದೂಗಳು ಓಟ್ ಹಾಕಿಲ್ಲ, ಹಿಂದೂಗಳನ್ನ ಆದಷ್ಟು ತುಳಿಬೇಕು ಅನ್ನೋದು. ಯಾಕಂದ್ರೆ ಈಗ ವಕಫ್ದಾಗ ನೋಡ್ರಿ ಯಾವ ರೀತಿ ನಡೆದಿದೆ. ವಕಫದ ವಿಚಾರದಲ್ಲಿ ಈಗ ಬಡವರ ಹಿಂದೂಗಳು ಏನು ಬಡವರು ಅದಾರ ಅವ್ರನ್ನ ಟಾರ್ಗೆಟ್ ಮಾಡಿದ್ದಾರೆ. ಸಿದ್ದರಾಮಯ್ಯನವ್ರು ಏನು ಬಡವ್ರ ಪರ, ನಾನು ಬಡವ್ರ ಪರ ಇದಾನ, ಬಡವ್ರ ಪರ ನೀವು ಇದಾನೆ, ಬಡವ್ರ ಪರ. ಪಾಪ ಕೂಲಿ ಮಾಡೋ ಜನದೆಲ್ಲ ತೆಗೆದಾಕಿದಿರಲ್ಲ, ಅವ್ರ ಅನ್ನಕ್ಕೆ ಕನ್ನ ಹಾಕಿದಿರಲ್ಲ. ನಿಮ್ಮ ಮನೆಗೆ ನಾನು ಒಂದು ಹೊತ್ತು ಊಟ ಇಲ್ಲ ಅಂತ ಹೇಳಿದ್ರೆ ಸುಮ್ಮನೆ ಇರ್ತಾರ ನಿಮ್ಮ ಮನೆಯಲ್ಲಿ? ನಿಮ್ಮ ಮನೆಯವ್ರಿಗೆ ಊಟ ಕರೆಕ್ಟಾಗಿ ಟೈಮ್ ಊಟ ಕರೆಕ್ಟಾಗಿ ಬೇಕು ನಿಮ್ಮ ಮನೆಯಲ್ಲಿ. ಬಡವ್ರಿಗೆ ಅನ್ನ ಕೊಡೋಕ್ಕೆ ನೀವು ಕನ್ನ ಹಾಕಿದ್ದೀರಾ. ಇದೇನಾ ನಿಮ್ದು ಇದು? ಅತ್ತ ಬಿಜೆಪಿ ನಾಯಕರು ಸರ್ಕಾರದ ವಿರುದ್ಧ ಮುಗಿಬಿದ್ದಿದ್ರೆ ಕಾಂಗ್ರೆಸ್ ನಾಯಕರು ಡ್ಯಾಮೇಜ್ ಕಂಟ್ರೋಲ್ಗೆ ಇಳಿದಿದ್ರು. ಯಾರಿಗೂ ಅನ್ಯಾಯ ಆಗಲ್ಲ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದರೆ ಅರ್ಹರಿಗೆ ಬಿಪಿಎಲ್ ಕಾರ್ಡ್ಗಳು ತಪ್ಪೋದಿಲ್ಲ ಅಂತ ಆಹಾರ ಸಚಿವ ಮುನಿಯಪ್ಪ ತಿಳಿಸಿದ್ರು. ಯಾರು ಅರ್ಹರಿದ್ದಾರೆ ಅವ್ರಿಗೆಲ್ಲ ನಾವು ವಾಪಸ್ಸು ತಿರ್ಗಾ ಅರ್ಜಿ ತೆಗೆದುಕೊಂಡು ನಾವು ವಾಪಸ್ ಕೊಡ್ತೀವಿ. ಯಾರು ಬಡವರು, ನಮ್ಮ ಸರ್ಕಾರ ಇರೋದೇ ಬಡವ್ರಿಗೋಸ್ಕರ. ಅರ್ಥ ಆಯ್ತಾ? ಸರ್ಕಾರ ಏನಾಗಿದೆ ಅಂತಂದ್ರೆ ಗಾಡಿ ಇರೋರಿಗೆ, 7.5 ಎಕರೆ ಜಮೀನು ಮೇಲಿರೋರಿಗೆ ಅಂತದಕ್ಕೆಲ್ಲ ಕೆಲವೆಲ್ಲ ಕಾನೂನು ಇದೆ. ಆ ಕಾನೂನನ್ನ ದಾಖಲೆಗಳಲ್ಲಿ ಅವ್ರು ಅಫಿಡವಿಟ್ ಕೊಟ್ಬಿಟ್ಟಿದ್ದಾರೆ. ಆ ರೀತಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದೆ. ಒಂದು ಊರಿಗೆ 10-20 ಆ ಥರ ಆಗಿದೆ. ಅದನ್ನೆಲ್ಲ ಸೆಟ್ರೇಟ್ ಮಾಡ್ಕೊಡ್ತಾ ಇದ್ವಿ. ದಯವಿಟ್ಟು ಸಹಕಾರ ಕೊಡಬೇಕು. ಕೆಲವು ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ ಇದ್ದಾರೆ, ಸರ್ಕಾರಿ ನೌಕರಿದ್ದಾರೆ. ಬಿಪಿಎಲ್ ಅರ್ಹರಲ್ವೋ ಅದೆಲ್ಲ ಕೂಡ ಮಾಡಬೇಕಾಗುತ್ತೆ. ಆದರೆ ಕನ್ವರ್ಟ್ ಮಾಡ್ತೀವಿ. ಬಿಪಿಎಲ್ ಕಾರ್ಡ್ ರದ್ದು ಮಾಡೋದು. ಬಿಪಿಎಲ್ ಕಾರ್ಡು ಇರ್ತದೆ, ಎಪಿಎಲ್ ಕಾರ್ಡು ಇರ್ತದೆ. ಎಪಿಎಲ್ ಕಾರ್ಡ್ ಅನ್ನ ರದ್ದು ಮಾಡೋದಿಲ್ಲ. ಬಿಜೆಪಿ ಅವರು ಅದನ್ನ ರದ್ದು ಮಾಡ್ತಾರೆ ಅಂತಾನೆ ರದ್ದು ಮಾಡೋದಿಲ್ಲ. ಸದ್ಯ ರಾಜ್ಯದಲ್ಲಿ ಬಿಪಿಎಲ್ ಕಾರ್ಡ್ ರದ್ದು ಕಾಂಗ್ರೆಸ್ಗೆ ಬಿಸಿ ತುಪ್ಪ ಆದರೆ ಬಿಜೆಪಿ ನಾಯಕರಿಗೆ ಹೋರಾಟದ ಅಸ್ತ್ರವಾದಂಗೆ ಕಾಣ್ತಾ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.